ಹಾಯ್ ಎವ್ರಿವನ್. ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಗಿದೆ ನೋಡಿ. ಇವತ್ತು ನಾನು ಚಿಲ್ಲಿ ತೆಗಿಲಿಕ್ಕೆ ಬಂದಿದ್ದೇನೆ, ಗ್ರೀನ್ ಚಿಲ್ಲಿ. ಇದರಲ್ಲಿ ಎರಡು ಜಾತಿದುಂಟು. ಒಂದು ಖಾರ, ತುಂಬ ಖಾರ ಇರುವಂಥದ್ದು, ಬರೀ ಸಪೂರ ಇರ್ತದೆ ಅದು. ಮತ್ತೊಂದು ದಪ್ಪಕ್ಕಿರೋದು ಸ್ವಲ್ಪ ಕಡಿಮೆ ಖಾರ ಇರುವಂಥದ್ದು ನೋಡಿ. ಇದು ಖಾರ ಇರುವಂಥದ್ದು, ಉದ್ದಕ್ಕಿರ್ತದೆ ಸಪೂರಾಗಿ ನೋಡಿ ಇದೆಲ್ಲ. ಮತ್ತೊಂದು ಇದೆ, ಅದು ಸ್ವಲ್ಪ ದಪ್ಪಕ್ಕಿದೆ ನೋಡಿ. ಇದು ಸ್ವಲ್ಪ ಖಾರ ಕಮ್ಮಿ. ಇದೆಲ್ಲ ನಾವು ರೆಡ್ ಚಿಲ್ಲಿ ಮಸಾಲೆಗೆಲ್ಲ ಹಾಕ್ತೇವಲ್ಲ, ಅದರಲ್ಲಿ ಡಬ್ಬದಲ್ಲಿ ಉಳಿದಿರ್ತದಲ್ಲ ಲಾಸ್ಟಿಗೆ ಸೀಡೆಲ್ಲ, ಅದನ್ನೆಲ್ಲ ಇಲ್ಲಿ ಚೆಲ್ಲಿರುವಂಥದ್ದು. ಅದರಲ್ಲಿ ನೋಡಿ ಇಷ್ಟಾಗಿದೆ, ತುಂಬ ಸಣ್ಣ ಗಿಡದಲ್ಲಿ ಆಗಿರುವಂಥದ್ದು. ತುಂಬ ಆಗ್ತದೆ, ತುಂಬ ರಾಶಿ ರಾಶಿ ಆಗ್ತದೆ. ಈಗ ಮಳೆಗಾಲ ಆದದಕ್ಕೆ ಹೊರಗೆ ಬರದ ಕಾರಣ ಅಷ್ಟು ಇದಾಗಲಿಲ್ಲ, ಎಲ್ಲ ಸುಮಾರು ಕೊಳ್ತು ಹೋಯ್ತೇನ, ತೆಗಿಲಿಕ್ಕೂ ಗೊತ್ತಾಗಲಿಲ್ಲ ನಮಗೆ. ಈ ಕಡೆ ಕೆಳಗಡೆ ಬರಲೇ ಇಲ್ಲ ಅಲ್ಲ ನೋಡಿ. ಒಂದಿಷ್ಟು ತೆಗೆದಿದ್ದೇನೆ. ನಂದು ಇವತ್ತು ಹೆಸರು ಕಾಳು ಪಲ್ಯ ಮಾಡೋದುಂಟು, ಅದಕ್ಕೆ ಸಾಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಗಂಟ್ಲು ನೋವಿಗೆ ನನಗೆ ನೋಡಿ ಮೊನ್ನೆ ಮಾಡಿದ್ದು ಕಷಾಯ ಉಂಟಲ್ಲ, ಅದೇ ಸೇಮ್ ಅದನ್ನೇ ಮತ್ತೆ ಮಾಡಿದ್ದೆ ನಾನು. ಒಂದು ಸಲ ಬೆಳಿಗ್ಗೆ, ಒಂದು ಸಲ ಸಂಜೆ, 2 ಸಲ ತಗೊಳ್ತೇನೆ ಇದನ್ನು ನಾನು. ಗಂಟ್ಲು ನೋವು ಮತ್ತು ಶೀತ ಎಲ್ಲ ಹೋಗಿದೆ ನಂದು. ಸ್ವಲ್ಪ ಗಂಟ್ಲು ಕೆರೆತ ಉಂಟು ಸ್ವಲ್ಪ, ಆದರೆ ಕೋಲ್ಡೆಲ್ಲ ಆದರೆ ಒಂದು 3-4 ದಿನ ಇರ್ತದೆ. ಆದರೆ ನನಗೆ ಬೇಗ ಹುಷಾರಾಗಿದೆ ನನಗೆ ನೋಡಿ. ನಾನು ಇದನ್ನು ಕುಡಿತಾ ಇದ್ದೇನೆ ಸಂಜೆಗೆ ಮತ್ತು ಒಂದು ಸಲ ಬೆಳಿಗ್ಗೆ. ಇಲ್ಲಿ ನಾನು 2-3 ಪಪ್ಪಾಯ ತಗೊಂಡಿದ್ದೆ. ಅದು 2ನ್ನು ಒಂದು ಪಕ್ಕದ ಮನೆಯವರಿಗೆ, ಮತ್ತೊಂದು ನಮ್ಮ ಮನೆಯವರ ಅಕ್ಕನ ಮನೆಗೆ ಕೊಟ್ಟು ಕಳಿಸಿದ್ದೇನೆ. ಇದು ಒಂದು ಈಗ ಪಲ್ಯ ಮಾಡೋದುಂಟು, ಹೆಸರು ಕಾಳು ಹಾಕಿ ಇದನ್ನು ಪಲ್ಯ ಮಾಡಬೇಕು. ತುಂಬ ಟೇಸ್ಟಾಗಿರ್ತದೆ ಮತ್ತು ಸಿಂಪಲ್ ರೆಸಿಪಿ ಇದು. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂಥದ್ದು. ನಾನು ತೋರಿಸ್ತಾ ಹೋಗ್ತೇನೆ ನೋಡಿ. ಇದು ಪಪ್ಪಾಯ ಇಷ್ಟು ಇದಾಗಿದೆ, ತುಂಬ ಕಾಯಿನೂ ಅಲ್ಲ, ಹಣ್ಣು ಕೂಡ ಅಲ್ಲ. ತುಂಬ ದಪ್ಪಾಗಿ ಚೊಟ್ಟು ತೆಗಿಬೇಕು, ಯಾವಾಗಲೂ ಸೊನೆ ಇರ್ತದೆ. ನಂತರ ನೋಡಿ ಇದು ಕಾಯಿ ಇದೆ, ಬೊಲಕರ ಅಂತ ಹೇಳ್ತಾರಲ್ಲ ಆ ಥರ. ನಂತರ ಇದನ್ನು ದಪ್ಪಕ್ಕೆ ಸ್ವಲ್ಪ ಸಿಪ್ಪೆ ತೆಗಿತಾ ಇದ್ದೇನೆ. ಇದು ಕಟ್ಟೆಲ್ಲ ಮಾಡಿ ನೀರಲ್ಲಿ ಹಾಕಿಡ್ತೇನೆ, ಯಾಕಂದ್ರೆ ಸೊನೆ ಇರ್ತದಲ್ಲ ಅದಕ್ಕೋಸ್ಕರ. ಕಾಯಿಯಲ್ಲಿ ಸೊನೆ ಇರ್ತದೆ ಸ್ವಲ್ಪ. ಇದು ಹೆಸರು ಕಾಳು ಹಾಕಿ ಪಲ್ಯ ಮಾಡ್ತಾರೆ, ನಮ್ಮ ಅಮ್ಮ ಮಾಡ್ತಿದ್ರು, ತುಂಬ ಟೇಸ್ಟಾಗಿರ್ತದೆ. ಮಳೆಗಾಲಕ್ಕೆ ಮಾಡೋದು ಅದನ್ನು ಅವರು ಜಾಸ್ತಿಯಾಗಿ. ಹೊರಗಡೆ ಎಲ್ಲ ಹೋಗಿ ಏನು ತರಲಿಕ್ಕಾಗೋದಿಲ್ಲಲ್ಲ, ಆವಾಗ ಮನೆಯಲ್ಲಿ ಗಿಡದಲ್ಲಿ ಮರದಲ್ಲಿ ಏನೇನು ಇರ್ತದೆಲ್ಲ ತಗೊಂಡು ಬಂದು ಮಾಡ್ತಿದ್ರು. ಇವತ್ತು ನಾನು ಒಂದು ಪಪ್ಪಾಯದಲ್ಲಿ ಅರ್ಧ ಮಾಡ್ತಾಯಿದ್ದೇನೆ, ಅರ್ಧ ಪಪ್ಪಾಯ ಇಡ್ತೇನೆ. ಅದರ ಪಾಯಸ ಮಾಡ್ತಾರೆ. ಈ ಥರ ಪಪ್ಪಾಯ ಇರ್ತದಲ್ಲ, ಹಣ್ಣು ಅಲ್ಲ ಕಾಯಿನೂ ಅಲ್ಲ, ಅಂಥದ್ದು ಪಾಯಸ ಮಾಡ್ತಾರೆ. ಅದನ್ನು ತುರಿದು ಹಾಲಲ್ಲಿ ಬೇಯಿಸಿ ಬೆಲ್ಲ ಎಲ್ಲ ಹಾಕಿ. ಇದು ನೋಡಿ ಈ ಥರ ದೊಡ್ಡಕ್ಕೆ ಕಟ್ ಮಾಡ್ತಾಯಿದ್ದೇನೆ, ಯಾಕಂದರೆ ಅದು ಬೇಯಿಸುವಾಗ ಸ್ವಲ್ಪ ಕಲಡಿ ಹೋಗ್ತದೆ, ಸ್ವಲ್ಪ ಕಲಡಬೇಕದು. ಮತ್ತು ತುಂಬ ಬೇಯಿಸಲಿಕ್ಕಿಲ್ಲ, ತುಂಬ ಜಾಸ್ತಿ ಹೊತ್ತೆಲ್ಲ ಬೇಯಿಸಲಿಕ್ಕಿಲ್ಲ, ಬೇಗ ಬೇಯ್ತದೆ ಇದು. ಒಂದೇ ಹಬೆಗೆ ಬೇಯ್ತದದು ನೋಡಿ. ಈ ಥರ ಕಟ್ ಮಾಡ್ತಾಯಿದ್ದೇನೆ ನಾನು. ಇದು ಪೂರ್ತಿಯಾಗಿ ಮಾಡ್ಕೊಳ್ತೇನೆ ನಾನು ಕಟ್ಟಾಗಿ. ಮತ್ತು ಹೆಸರು ಕಾಳು ನಾನು ಬೇಯಿಸಿಟ್ಟಿದ್ದೇನೆ ಕುಕ್ಕರ್ನಲ್ಲಿ, 1 ಸೀಟಿ ಹೊಡೆಸಿ ಬೇಯಿಸಿಟ್ಟಿದ್ದೇನೆ ನಾನು ಹೆಸರು ಕಾಳನ್ನು. ಮೊಳಕೆ ಬೇಕಾದರೆ ಬರಿಸ್ಬೋದು. ನೀವು ಹೆಸರು ಕಾಳು ಪಲ್ಯ ಮಾಡೋದಿದ್ರೆ ಪಪ್ಪಾಯ ಹಾಕಲೇಬೇಕಂತೇನಿಲ್ಲ, ನಾನೀಗ ಇರುವುದಕ್ಕೆ ಹಾಕ್ತಾಯಿದ್ದೇನೆ. ನೀವು ಹಾಗೆ ಹೆಸರು ಕಾಳು ಪಲ್ಯವನ್ನು ಮಾಡ್ಬೋದು, ತುಂಬ ಟೇಸ್ಟಾಗಿರ್ತದೆ. ಇದು ಹೆಚ್ಚು ಮಂದಿಗೆ ಗೊತ್ತಿಲ್ಲ ಈ ರೆಸಿಪಿ, ನಾನು ನಿಮಗೆ ಹೇಳ್ತಾ ತುಂಬ ಟೇಸ್ಟಾಗಿರ್ತದೆ ಇದು ಮಾಡಿದರೆ ಮಾತ್ರ. ನೀವು ಪಪ್ಪಾಯ ಇಲ್ಲದೆ ಕೂಡ ಹೆಸರು ಕಾಳಷ್ಟೇ ಮಾಡ್ಬೋದು ನೋಡಿ. ಇದು ನಾನು ಒಂದು ಸಲ ತೊಳೆದೆ ನೋಡಿ, ಒಂದು ಸಲ ತೊಳೆದಾಯಿತು. ಈಗ ಬೇಯಿಸ್ಲಿಕ್ಕಿಡುವ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಸ್ವಲ್ಪ ಉಪ್ಪು ಹಾಕ್ತೇನೆ ನಾನು. ನಂತರ 1 ಲೋಟ ನೀರು ಹಾಕ್ತೇನೆ. ನಂತರ ಉಪ್ಪು ಹಾಕುವ ನೋಡಿ. ಒಂದು ಸ್ವಲ್ಪ ಉಪ್ಪು ನೋಡಿ, ಇಷ್ಟು ಹಾಕಿದರೆ ಸಾಕು. ಯಾಕಂದರೆ ಹೆಸರು ಕಾಳು ಬೇಯಿಸುವಾಗ ಸಹ ನಾನು ಉಪ್ಪು ಹಾಕಿದ್ದೇನೆ. ಮತ್ತು ಬೆಲ್ಲ ಎಲ್ಲ ಏನು ಹಾಕಲಿಕ್ಕಿಲ್ಲ, ಅದೇ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಇದು ಜಸ್ಟ್ ಒಂದು ಕುದಿದ್ರೆ ಸಾಕು, ಜಾಸ್ತಿ ಬೇಯಲಿಕ್ಕಿಲ್ಲ ನೋಡಿ. ಇಲ್ಲಿ ಹೆಸರು ಕಾಳು ನಾನು ಬೇಯಿಸಿಟ್ಟಿದ್ದೇನೆ.
ಇದು ಮೊಳಕೆ ಸ್ವಲ್ಪ ಬಂದಿತ್ತು, ಆವಾಗಲೇ ಇದು ಮಾಡಿದ್ದೇನೆ ನಾನು. ಯಾಕಂದರೆ ಪಪ್ಪಾಯ ಕೊಯ್ಲಿಕ್ಕೆ ಹೋಗಿದ್ದೆಲ್ಲ, ತೆಗೆದಾಗಿದೆ ಅದು ಪಪ್ಪಾಯ. ನಂತರ ಮತ್ತೆ ಇಡೋದು ಬೇಡ ಅಂಥೇಳಿ. ಈಗ ಮಸಾಲೆ ರೆಡಿ ಮಾಡುವ. ಒಂದು 3 ಹಸಿಮೆಣಸು ಹಾಕ್ತಾಯಿದ್ದೇನೆ, ಒಂದು ಅರ್ಧ ಬೆಳ್ಳುಳ್ಳಿ. ಹಸಿಮೆಣಸು ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಳಿ, ಬೇಕಿದ್ರೆ ಜಾಸ್ತಿ ಬೇಕಾದ್ರೆ ಜಾಸ್ತಿ. 4 ದೊಡ್ಡದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರುವಂಥದ್ದು. ನಂತರ ಒಂದು ಸಣ್ಣ ಸ್ಪೂನಲ್ಲಿ ಜೀರಿಗೆ, ಒಂದು ಅರ್ಧ ಸ್ಪೂನ್ ಹಾಕಿ, ಹಾಫ್ ಟೇಬಲ್ ಸ್ಪೂನಲ್ಲಿ ಹಾಕಿ. ನಂತರ ಒಂದು 3 ಒಗ್ಗರಣೆ ಸೊಪ್ಪು, ಇದು ಆಪ್ಷನಲ್, ಬೇಕಂತಿಲ್ಲ, ನಾನು ಹಾಕ್ತಾಯಿದ್ದೇನೆ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ತುರಿಯಾಗಿ ಗ್ರೈಂಡ್ ಮಾಡಬೇಕು, ತುಂಬ ನೈಸಾಗಿ ಪೇಸ್ಟ್ ಮಾಡೋದಲ್ಲ, ಜಾಸ್ತಿ ನೀರು ಹಾಕಿಲ್ಲ, ಸ್ವಲ್ಪ ನೀರು ಹಾಕಿ ತುರಿಯಾಗಿ ಇದು ಮಾಡುವಂಥದ್ದು. ನಂತರ ನಾನಿಲ್ಲಿ ಇದು ಬೆಂದಾಯಿತು, ಒಂದು ಸೆಕೆಗೆ ಬೆಂದಾಯ್ತದು. ಈಗ ಹೆಸರು ಕಾಳು ಹಾಕಿ ನಾನಿದನ್ನು ಕಲಿಸ್ತಾ ಇದ್ದೇನೆ. ನಂತರ ರುಬ್ಬಿದ ಮಸಾಲೆಯನ್ನು ಹಾಕಿ ಕಲಸಿ ಒಂದು ಕುದಿಸೋದು. ಇದು ನೋಡಿ ಮಸಾಲೆಗೆ ತುರಿಯಾಗಿ ನೋಡಿ ಈ ಥರ ಇದೆ ನೋಡಿ, ಇಷ್ಟ ಆದರೆ ಸಾಕು. ಇದನ್ನು ನಾನು ಪಪ್ಪಾಯ ಬೆಂದಿರುವ ಪಪ್ಪಾಯ ಮತ್ತು ಹೆಸರು ಕಾಳಿಗೆ ಹಾಕಿ ಇದನ್ನು ಕುದಿಲಿಕ್ಕೆ ಇಡ್ತೇನೆ. ನಂತರ ಇದನ್ನು ಹಾಕಿದ ನಂತರ ಈಗ ನಾನು ತೆಂಗಿನ ತುರಿ ಅಥವಾ ಕೊಬ್ಬರಿ ತುರಿ ಆದರೂ ಪರವಾಗಿಲ್ಲ, ಅದನ್ನು ಗ್ರೈಂಡ್ ಮಾಡಿ ನೋಡಿ ಈ ಥರ ಈಗ ಇದಕ್ಕೆ ಹಾಕಿದ್ದೇನೆ ನೋಡಿ. ನಂತರ ಸ್ವಲ್ಪ ಅರಿಶಿನ ಪುಡಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ತುಂಬ ಟೇಸ್ಟಾಗಿರ್ತದೆ ಇದು ಗಂಜಿ ಊಟಕ್ಕೆ, ಕುಚ್ಚಿಗೆಕ್ಕೆ ಗಂಜಿ ಜೊತೆ ಊಟ, ಮತ್ತು ಚಪಾತಿಗೆ ಪೂರಿಗೆಲ್ಲ ಸೂಪರಾಗಿರ್ತದೆ ತುಂಬ. ನೀವು ಒಂದ್ಸಲ ಮಾಡಿ ನೋಡಿ, ಇದು ನನ್ನ ಅಮ್ಮ ಮಾಡಿರುವ ಅಮ್ಮದು ರೆಸಿಪಿ ಇದು ಮೊದಲು ಮಾಡ್ತಿದ್ರು. ಇದಕ್ಕೊಂದು ತಡ್ಕ ಒಗ್ಗರಣೆ ಹಾಕುವ, ತುಂಬ ಸಿಂಪಲ್. ಸಾಸಿವೆ ಮತ್ತು ಒಗ್ಗರಣೆ ಸೊಪ್ಪು ಅಷ್ಟೇ, ಬೆಳ್ಳುಳ್ಳಿ ಎಲ್ಲ ಏನು ಬೇಕಂತಿಲ್ಲ, ಖಾಲಿ ಇಷ್ಟೇ ಹಾಕಿಬಿಟ್ಟು ಇದಕ್ಕೆ ಹಾಕಿದರೆ ಆಯಿತು, ರೆಡಿ ಆಯಿತು ನೋಡಿ. ಹೆಸರು ಕಾಳಿನ ಪಲ್ಯ ರೆಡಿ ಆಯಿತು. ತುಂಬ ಟೇಸ್ಟಾಗಿರ್ತದೆ. ಪಪ್ಪಾಯ ಇಲ್ಲದೆ ನೀವು ಹಾಗೆ ಕೂಡ ಮಾಡ್ಬೋದು, ನೀವು ಖಾಲಿ ಹಾಗೆ ಮಾಡ್ಬೋದು ನೋಡಿ, ತುಂಬ ಟೇಸ್ಟಾಗಿರ್ತದೆ. ಜಾಸ್ತಿ ಹೊತ್ತು ಪಪ್ಪಾಯವನ್ನು ಬೇಯಿಸಲಿಕ್ಕಿಲ್ಲ. ಇಲ್ಲಿಗೆ ನನ್ನ ಇವತ್ತಿನ ಬ್ಲಾಗನ್ನು ನಿಲ್ಲಿಸ್ತೇನೆ. ಬಾಯ್.